ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆನು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನ ನಾಮ ಮೇಲೆತ್ತುವ. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನ ನಾಮ ಮೇಲೆತ್ತುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಸಹಾಯಕ್ಕಾಗಿ ಮೊರೆಯಿಟ್ಟೆನು. ಕರ್ತನು ಸದುತ್ತರ ನೀಡಿದನು. ಎಸ್, ಸಹಾಯಕ್ಕಾಗಿ ಮೊರೆಯಿಟ್ಟೆನು. ಕರ್ತನು ಸದುತ್ತರ ನೀಡಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಸುಖದಿಂದ ಬಾಳಿ ಶುಭ ಹೊಂದಿ ಬಹುಕಾಲ ಬದುಕಲು ಬಯಕೆಯುಂಟೋ. ಸುಖದಿಂದ ಬಾಳಿ ಶುಭ ಹೊಂದಿ ಬಹುಕಾಲ ಬದುಕಲು ಬಯಕೆಯುಂಟೋ. ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದ ತೊಲಗಿಸುವ. ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದ ತೊಲಗಿಸುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ
ಉಲ್ಲಾಸವೇ, ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ, ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿಯೆಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿಯೆಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಸ್ತೋತ್ರ ಸ್ತೋತ್ರ ಯೇಸುವಿಗೆ, ಸ್ತೋತ್ರ ಸ್ತೋತ್ರ ಸ್ತುತಿ ನಿನಗೆ. ಸ್ತೋತ್ರ ಸ್ತೋತ್ರ ಯೇಸುವಿಗೆ, ಸ್ತೋತ್ರ ಸ್ತೋತ್ರ ಸ್ತುತಿ ನಿನಗೆ. ತುಟಿಗಳ ಕಾಣಿಕೆ ಸ್ತೋತ್ರದ ಬಲಿಯನ್ನು ಅರ್ಪಿಸಿ ಸ್ತುತಿಸುವೆನು. ಉನ್ನತದಿ ಮಹಿಮೆ ಭುವಿಗೆ ಸಮಾಧಾನ ತಂದವನ ಸ್ತುತಿಸುವೆನು. ಸ್ತೋತ್ರ ಸ್ತೋತ್ರ ಯೇಸುವಿಗೆ, ಸ್ತೋತ್ರ ಸ್ತೋತ್ರ ಸ್ತುತಿ ನಿನಗೆ. ಸ್ತೋತ್ರ ಸ್ತೋತ್ರ ಯೇಸುವಿಗೆ, ಸ್ತೋತ್ರ ಸ್ತೋತ್ರ ನನ್ನ ಕರ್ತನಿಗೆ. ಜೀವಮಾನವೆಲ್ಲ ಶುಭವನ್ನು ನೀಡಿದ ದೇವನಿಗೆ ಸ್ತೋತ್ರ. ಜೀವಮಾನವೆಲ್ಲ ಶುಭವನ್ನು ನೀಡಿದ ದೇವನಿಗೆ ಸ್ತೋತ್ರ. ಪ್ರತಿಯೊಂದು ದಿನವೂ ನನ್ನನ್ನು ಕಾಯುವ ಕರ್ತನಿಗೆ ಸ್ತೋತ್ರ. ಕರ್ತದಿ ಕೂಡಿ ಹರುಷದಿ ಹಾಡಿ ಆತನನ್ನು ಸ್ತುತಿಸುವೆನು. ಆನಂದದಿ ಕೂಡಿ ಹಾಡಿ ಆತನನ್ನು ಸ್ತುತಿಸುವೆನು. ಉನ್ನತದಿ ಮಹಿಮೆ ಮಾದಾನ ತಂದವನ ಸ್ತುತಿಸುವೆನು. ಸ್ತೋತ್ರ 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 ಕರ್ತನಿ. ಅಂತರಾಳದಿಂದ ಹಲ್ಲೆಡಿ ಅನುದಿನ ಸ್ತುತಿಸುವೆನು. ಅಂತರಾಳದಿಂದ ಹಲ್ಲೆಲೂಯ ಹಾಡಿ ಅನುದಿನ ಸ್ತುತಿ ಘನವು ಮಹಿಮೆಗೆ ಸಲ್ಲಿಸಿ ಕೈ ಎತ್ತಿ ಸ್ತುತಿಸುವೆನು. ಉನ್ನತದಿ ಮಹಿಮೆ ಭುವಿಗೆ ಸಮಾಧಾನ ತಂದವನ ಸ್ತುತಿಸುವೆನು. ಸ್ತೋತ್ರ ಸ್ತೋತ್ರ ಯೇಸುವಿಗೆ, ಸ್ತೋತ್ರ ಸ್ತೋತ್ರ ಸ್ತುತಿ ನಿನಗೆ. ಸ್ತೋತ್ರ ಸ್ತೋತ್ರ ಯೇಸುವಿಗೆ, ಸ್ತೋತ್ರ ಸ್ತೋತ್ರ ಸ್ತುತಿ ನಿನಗೆ. ಕಾಣಿಕೆ ಸ್ತೋತ್ರದ ಬಲಿಯನ್ನು ಅರ್ಪಿಸಿ ಸ್ತುತಿಸುವೆನು. ತುಟಿಗಳ ಕಾಣಿಕೆ ಸ್ತೋತ್ರದ ಬಲಿಯನ್ನು ಅರ್ಪಿಸಿ ಸ್ತುತಿಸುವೆನು. ಉನ್ನತದಿ ಮಹಿಮೆ ಭುವಿಗೆ ಸಮಾಧಾನ ತಂದವನ ಸ್ತುತಿಸುವೆನು. ಸ್ತೋತ್ರ ಸ್ತೋತ್ರ ಯೇಸುವಿಗೆ, ಸ್ತೋತ್ರ ಸ್ತೋತ್ರ ಸ್ತುತಿ ನಿನಗೆ. ಸ್ತೋತ್ರ ಸ್ತೋತ್ರ ಯೇಸುವಿಗೆ, ಸ್ತೋತ್ರ ಸ್ತೋತ್ರ ನನ್ನ ಕರ್ತನಿಗೆ.
ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ ಸ್ತೋತ್ರ ನನ್ನ ಕರ್ತನಿಗೆ. ತುಟಿಗಳ ಕಾಣಿಕೆ ಸ್ತೋತ್ರದ ಬಲಿಯನ್ನು ಅರ್ಪಿಸಿ ಸ್ತುತಿಸುವೇನು. ಹೌದು ಡ್ಯಾಡಿ. ಉನ್ನತದಿ ಮಹಿಮೆ ಭುವಿಗೆ ಸಮಾಧಾನ ತಂದವನ ಸ್ತುತಿಸುವೇನು. ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ ಸ್ತೋತ್ರ ನನ್ನ ಕರ್ತನಿಗೆ. ಹಾಲೆಲೂಯಾ. ಹಾಗೆ ಸ್ತೋತ್ರ ಮಾಡೋಣಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಸ್ತುತಿಸುತ್ತೇವೆ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ, ನಿಮ್ಮನ್ನೇ ಆರಾಧಿಸುತ್ತೇವೆ. ಘನತೆಗೆ ಯೋಗ್ಯನಾದ ದೇವರೇ, ಹಾಲೆಲೂಯಾ. ನಿತ್ಯ ನಿತ್ಯವೂ ನಿನ್ನನ್ನೇ ನೆಲೆಸುವುದು, ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ನಿತ್ಯ ನಿತ್ಯವೂ ನಿನ್ನನ್ನೇ ನೆಲೆಸುವುದು, ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ಯಾಕೋಬನನ್ನು ತನಗೆಂದು ಆರಿಸಿಕೊಂಡೆ, ಇಸ್ರಾಯೇಲನ್ನು ಬೇರ್ಪಡಿಸಿ ಸ್ತುತಿಸಲು ಕೃಪೆ ತಂದೆ. ಯಾಕೋಬನನ್ನು ತನಗೆಂದು ಆರಿಸಿಕೊಂಡೆ, ಇಸ್ರಾಯೇಲನ್ನು ಬೇರ್ಪಡಿಸಿ ಸ್ತುತಿಸಲು ಕೃಪೆ ತಂದೆ. ಶಕ್ತನು ನೀತಾನೆ, ಉತ್ತಮ ನೀತಾನೆ, ಶಕ್ತನು ನೀತಾನೆ, ಉತ್ತಮ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ಆಕಾಶದಲ್ಲೂ ಭೂಮಿಯಲ್ಲೂ ನಿಶ್ಚಿತ್ತವ ಮಾಡುವೆ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಆಕಾಶದಲ್ಲೂ ಭೂಮಿಯಲ್ಲೂ ನಿಶ್ಚಿತ್ತವ ಮಾಡುವೆ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ಎಸ್ ಲಾರ್ಡ್, ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ವರುಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ, ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ವರ್ಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ, ನನ್ನ ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ಕಾಣುವವ ನೀತಾನೆ, ನನ್ನ ಕಾಯುವವ ನೀತಾನೆ, ಕಾಣುವವ ನೀತಾನೆ, ನನ್ನ ಕಾಯುವವ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಿತ್ಯವು ನೀನೇ. ಎಸ್ ಡ್ಯಾಡಿ, ಸತ್ಯವು ನೀನೇ. ಹೌದಪ್ಪ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ಆಕಾಶದಲ್ಲೂ ಭೂಮಿಯಲ್ಲೂ ನಿನ್ ಚಿತ್ತವ ಮಾಡುವೆ. ಎಸ್ ಡ್ಯಾಡಿ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಆಕಾಶದಲ್ಲೂ ಭೂಮಿಯಲ್ಲೂ ನಿನ್ ಚಿತ್ತವ ಮಾಡುವೆ,
ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಾ ಹಾಡುವ ಹಾಡು ನೀತಾನೆ, ಎಸ್ ಡ್ಯಾಡಿ. ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಿತ್ಯವು ನೀನೇ, ಎಸ್ ಲೋ, ಸತ್ಯವು ನೀನೇ. ಹೌದಪ್ಪ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ. ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ. ನೀನೇ ನಿರಂತರವು. ವರುಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ. ನನ್ನ ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ಎಸ್ ಡ್ಯಾಡಿ. ವರುಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ. ನನ್ನ ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ಕಾಣುವವ ನೀತಾನೆ, ನನ್ನ ಕಾಯುವವ ನೀತಾನೆ. ಭರವಸೆಯಿಂದ ಹಾಡೋಣ. ನನ್ನನ್ನು ಕಾಯುವವನೇ, ಕಾಯುವವ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಿತ್ಯವು ನೀನೇ, ಸತ್ಯವು ನೀನೇ. ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ. ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ. ನೀನೇ ನಿರಂತರವು. ಎಸ್ ಲಾರ್ಡ್. ನಿತ್ಯವು ನೀನೇ, ಹೌದಪ್ಪ. ಸತ್ಯವು ನೀನೇ, ಸತ್ಯವು ನೀನೇ. ನೀನೇ ನಿರಂತರವು. ನಿತ್ಯ ನಿತ್ಯವು ನಿನ್ನ ನೇಮ್ ನೆಲೆಸುವುದು. ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ನಿತ್ಯ ನಿತ್ಯವು ನಿನ್ನ ನೇಮ್ ನೆಲೆಸುವುದು. ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ಹಲ್ಲೆಲೂಯಾ. ನಿನ್ನ ಉನ್ನತಿ ಪ್ರಸಿದ್ಧಿಯಾಗುವುದು. ನಿನ್ನ ಮಹಿಮೆ ಪ್ರಸಿದ್ಧಿಯಾಗುವುದು. ನಿನ್ನ ಘನತೆ ಪ್ರಚುರ ಆಗುವುದು. ಎಲ್ಲ ಘನತೆಗೂ ಗೌರವಕ್ಕೂ ಮಹಿಮೆಗೂ ಆರಾಧನೆಗೂ ಯೋಗ್ಯನಾದ ದೇವರೇ, ನಿನ್ನ ಮಹಿಮೆ ಪ್ರಸಿದ್ಧಿಯಾಗ್ತದೆ ಡ್ಯಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ರೇಷ್ಠ ಬೀರುದು ನೀನಯ್ಯ, ನಿನ್ನೆರಳೆ ನನಗೆ ಸ್ವರ್ಗವಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ. ಶ್ರೇಷ್ಠ ಬೀರುದು ನೀನಯ್ಯ, ನಿನ್ನೆರಳೆ ನನಗೆ ಸ್ವರ್ಗವಯ್ಯ. ಏಸಯ್ಯ, ಏಸಯ್ಯ, ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಯ್ಯ. ಏಸಯ್ಯ, ಏಸಯ್ಯ, ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಯ್ಯ. ನಿನ್ನ ಪ್ರೀತಿಯಿಂದ ನನ್ನ ಹೊದಿಸಯ್ಯ. ವೇದನೆಯೋ ಬರೀ ಶೋಧನೆಯೋ ಯಾವುದು ನನ್ನನ್ನು ಅಗಲಿಸದು. ಡ್ಯಾಡಿಯನ್ನು ನೋಡಿ ಹೇಳಿ. ವೇದನೆಯೋ ಬರೀ ಶೋಧನೆಯೋ ಯಾವುದು ನನ್ನನ್ನು ಅಗಲಿಸದು. ವೇದನೆಯೋ ಬರೀ ಶೋಧನೆಯೋ ಯಾವುದು ನನ್ನನ್ನು ಅಗಲಿಸದು. ಏಸಯ್ಯ,
ಏಸಯ್ಯ ನಿನ್ನ ಪ್ರೀತಿ ಹೌದು ಡ್ಯಾಡಿ ನನ್ನ ಹೋದಿಸಯ್ಯ ಎಸ್ ಡ್ಯಾಡಿ ಏಸಯ್ಯ ಏಸಯ್ಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ಕಲಿಸು ನನಗೆ ಕೈಗೊಳ್ಳುವೆ ನಿಂಚಿತ್ತ ಮಾಡಿ ಮುಗಿಸುವೆ ಎಸ್ ಡ್ಯಾಡಿ ಕಲಿಸು ನನಗೆ ಕೈಗೊಳ್ಳುವೆ ನಿಂಚಿತ್ತ ಮಾಡಿ ಮುಗಿಸುವೆ ಏಸಯ್ಯ ಏಸಯ್ಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ಏಸಯ್ಯ ಏಸಯ್ಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ನಿನ್ನ ದಾಸನು ನಾನಯ್ಯ ನನ್ನ ಕಾಪಾಡುವಾತನು ನೀನಯ್ಯ ಡ್ಯಾಡಿ ನಿನ್ನ ದಾಸನು ನಾನಯ್ಯ ನನ್ನ ಕಾಪಾಡುವಾತನು ನೀನಯ್ಯ ಏಸಯ್ಯ ಡ್ಯಾಡಿ ಏಸಯ್ಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ಹಾಗೆ ಡ್ಯಾಡಿ ನೋಡಿ ಹೇಳೋಣ ಏಸಯ್ಯ ಓ ಏಸಯ್ಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ಹಲ್ಲೆಲೂಯ ನಿನ್ನ ಪ್ರೀತಿಯಿಂದ ನನ್ನ ಹೋದಿಸಯ್ಯ ಹಲ್ಲೆಲೂಯ ಹಾಗೆ ಡ್ಯಾಡಿ ನೋಡಿ ಹೇಳೋಣ ಹಲ್ಲೆಲೂಯ ನಿನ್ನ ಪ್ರೀತಿ ನಿನ್ನ ಆದರಣೆ ನಿನ್ನ ಸಾಂತ್ವನ ನಿನ್ನ ಧೈರ್ಯ ಓ ನನ್ನನ್ನು ಆವರಿಸಿ ಕಾಪಾಡುತ್ತಿದೆ ನಿನ್ನ ಕೃಪೆ ನನ್ನನ್ನು ಆವರಿಸಿದೆ ನಿನ್ನ ದಯೆ ನನ್ನನ್ನು ಆವರಿಸಿದೆ ಓ ಹಲ್ಲೆಲೂಯ ಅಕ್ಕರೆಯುಳ್ಳ ತಂದೆಯೇ ಜವಾಬ್ದಾರಿಕೆಯುಳ್ಳ ತಂದೆಯೇ ವಂದನೆ ನಿಮಗೆ ವಂದನೆ ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆಲೇ ಮಾತನಾಡುವ ನಿಮಗೆ ವಂದನೆ ಓ ನಿಮಗೆ ವಂದನೆ ಹಲ್ಲೆಲೂಯ ಪೋಷಿಸಿದೆ ಥ್ಯಾಂಕ್ ಯು ಡ್ಯಾಡಿ ನನ್ನ ಪೋಷಿಸಿದೆ ಥ್ಯಾಂಕ್ ಯು ಅಪ್ಪ ಕಾಪಾಡಿದೆ ಸ್ತೋತ್ರ ಅಯ್ಯ ನನ್ನ ಕಾಪಾಡಿದೆ ಸ್ತೋತ್ರ ಅಯ್ಯ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ ಡ್ಯಾಡಿಯನ್ನು ನೋಡಿ ಹೇಳೋಣ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ ಪ್ರೀತಿಸಿದೆ ಸ್ತೋತ್ರ ಅಯ್ಯ ಪ್ರೀತಿಸಿದೆ ಸ್ತೋತ್ರ ಅಯ್ಯ
ಅಪ್ಪಿಕೊಂಡೆ ಸ್ತೋತ್ರ ಅಯ್ಯ, ನನ್ನ ಅಪ್ಪಿಕೊಂಡೆ ಸ್ತೋತ್ರ ಅಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಮಹಿಮೆ, ನಿಮಗೆ ಆರಾಧನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಆರಾಧಿಸುತ್ತೇವೆ ಡ್ಯಾಡಿ. ನಿಮ್ಮನ್ನು ಮೇಲೆತ್ತಿ ಘನಪಡಿಸುತ್ತೇವೆ ಡ್ಯಾಡಿ. ನಿಮ್ಮನ್ನು ಗೌರವಿಸುತ್ತೇವೆ ಡ್ಯಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು Lord. ಎಬಿನೇಜರೇ ಇದುವರೆಗೂ ಸಹಾಯ ನೀನೇ. ಎಬಿನೇಜರೇ ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಡ್ಯಾಡಿಯನ್ನು ನೋಡಿ ಹೇಳೋಣ, ನನಗೆ ಸಹಾಯ ನೀನೇಪ್ಪ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಡ್ಯಾಡಿ. ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಡ್ಯಾಡಿ. ಆರಾಧನೆ 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 ಆರಾಧನೆ. ಓಹೋ ಆರಾಧನೆ 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 ಆರಾಧನೆ. ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ. ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ. ನನ್ನ ಕಾಣುವೆ ಸ್ತೋತ್ರ ಅಯ್ಯ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಡ್ಯಾಡಿ. ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಓಹೋ ಆರಾಧನೆ 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 ಆರಾಧನೆ. ಯೆಹೋವಾ ರಾಫಾ ಆರೋಗ್ಯ ನೀಡಿರುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಯೆಹೋವಾ ರಾಫಾ ಆರೋಗ್ಯ ನೀಡಿರುವೆ. ಆರೋಗ್ಯ ನೀಡಿರುವೆ. ಆರೋಗ್ಯ
ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಡ್ಯಾಡಿ, ಆರಾಧನೆ ಆರಾಧನೆ, ಓ ಆರಾಧನೆ ಆರಾಧನೆ, ಓಹೋ ಆರಾಧನೆ 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 ಆರಾಧನೆ. ಯೆಹೋವಾ ನಿಸ್ಸಿ, ಯೆಹೋವಾ ನಿಸ್ಸಿ, ಎಂದೆಂದು ಜಯ ನೀಡುವೆ. ಓ ಯೆಹೋವಾ ನಿಸ್ಸಿ, ಯೆಹೋವಾ ನಿಸ್ಸಿ, ಎಂದೆಂದು ಜಯ ನೀಡುವೆ, ಎಂದೆಂದು ಜಯ ನೀಡುವೆ, ಎಂದೆಂದು ಜಯ ನೀಡುವೆ, ಎಂದೆಂದು ಜಯ ನೀಡುವೆ. ಹಲ್ಲೆಲೂಯಾ. ಜಯ ನೀಡುವಾತನೇ, ಜಯ ನೀಡುವಾತನೇ, ಜಯ ನೀಡುವಾತನೇ, ಜಯ ನೀಡುವಾತನೇ. ಹಲ್ಲೆಲೂಯಾ. ಜಯ ನೀಡುವಾತನೇ. ಹೊರ್ಬಾರ ಬಾಕ ಶಿಕಲ್ ಬೋರಿಯಾ ತರ ರಬಾಕ. ಅನುದಿನವೂ ಕರ ಹಿಡಿದು ನಡೆಸುವಾತನೇ, ಎದೆಯಲ್ಲೇ ಒರಗಿಸುವಾತನೇ, ಮಡಿಲಲ್ಲೇ ಮಲಗಿಸುವಾತನೇ, ಕಣ್ಣೀರೊರೆಸುವಾತನೇ, ಕರ ಹಿಡಿದು ನಡೆಸುವಾತನೇ. ಹಲ್ಲೆಲೂಯಾ. ಓ ನಿನ್ನ ಹಾಗೆ ಯಾರಿದ್ದಾರೆ ಡ್ಯಾಡಿ? ನಿನ್ನ ಹಾಗೆ ಯಾರುಂಟು? ಡ್ಯಾಡಿ ಕ ಸಗಲ್ ಬೋಯ್ ಹನ್ಮ ಕಸೆ ಕಲಮ ಕರೋ ಹನ್ಮಿಗ ಸಿ ಅಂದರ ನನ ಹಲ್ ಬಾಬಾ ಕಸ್ಕೋರು ಖುಷಿಗೆ ಹಲ್ ಬಾಬಾ ಮಾ ಹೋರ್ ಬಾರಾವಾ ಹಲ್ ಬೈಕೆಸೆ ನಿಮಗೆ ವಂದನೆ. ಹಲ್ಲೆಲೂಯಾ. ಹೃದಯದ ಆಳದಿಂದ ಡ್ಯಾಡಿ ಜೊತೆ ಮಾತಾಡಿ. ನಿಮ್ಮ ಮನಸ್ಸಲ್ಲಿ ಇಲ್ಲಿ ಸಂಚರಿಸಲಿಕ್ಕೆ ಬಿಡಬೇಡಿ. ಚಂಚಲತೆಗೆ ಅವಕಾಶ ಬೇಡ. ಲವ್ ಯು ಡ್ಯಾಡಿ ಅಂತ ಹೇಳಿ. ಐ ಲವ್ ಯು ಜೀಸಸ್ ಅಂತ ಹೇಳಿ. ಐ ಲವ್ ಯು ಜೀಸಸ್. ಯೇಸುವಿನ ಹೃದಯ ಬಹಳ ಸಂತೋಷ ಪಡುತ್ತೆ. ಅಪ್ಪ, ಐ ಲವ್ ಯು ಫಾದರ್. ಐ ಲವ್ ಯು ಡ್ಯಾಡಿ. ಐ ಲವ್ ಯು ಜೀಸಸ್. ಐ ಲವ್ ಯು ಹೋಲಿ ಸ್ಪಿರಿಟ್. ಐ ಲವ್ ಯು. ಹಲ್ಲೆಲೂಯಾ. ಈ ಮುಂಚಾಣೆ ವೇಳೆಯಲ್ಲಿ ನಿನ್ನನ್ನೇ ಪ್ರೀತಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಜೊತೆಲೇ ಇರಲಿಕ್ಕೆ ತವಕಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಗಲಲ್ಲೇ ಕೈಯನಿಟ್ಟು ನೀ ಹೆದರದಿರು ಎನ್ನುವೆ. ನನ್ನ ಹೆಗಲಲ್ಲೇ ನಿನ್ನ ಕೈಯನಿಟ್ಟು ನೀ ಹೆದರದಿರು ಎನ್ನುವೆ. ನೀ ಹೆದರದಿರು ಎನ್ನುವೆ. ಹೌದು ಡ್ಯಾಡಿ, ನನಗೆ ಧೈರ್ಯ ಕೊಡುವಾತ ನೀನಪ್ಪ. ನನಗೆ ಬಲ ಕೊಡುವಾತ ನೀನು. ಥ್ಯಾಂಕ್ ಯು. ನಿನ್ನೆಲ್ಲ ಉಪಕಾರಗಳಿಗಾಗಿ ವಂದನೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.
ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಇವತ್ತಿನ ಧ್ಯಾನದ ವಾಕ್ಯ ಭಾಗವನ್ನು ತಗೊಳ್ಳೋಣ. ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ 3ನೇ ಅಧ್ಯಾಯ 14-19 ಎಫೆಸ 3:14-19. ಎಫೆಸ 3:14-19. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಮೊಣಕಾಲೂರಿಕೊಂಡು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಎಫೆಸದವರಿಗೋಸ್ಕರವಾಗಿ ಮೊಣಕಾಲೂರಿಕೊಂಡು ದೇವರ ಮುಂದೆ ಬೇಡ್ತಾನೆ. ಏನು ಬೇಡ್ತಾನೆ ಅಂತ ಹೇಳಿ ಈಗಾಗಲೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಧ್ಯಾನದ ಅಂಶ ಏನಕ್ಕಾಗಿ ಬೇಡ್ತಾನೆ ಅಂತ ಹೇಳಿದರೆ 18ನೇ ವಚನವನ್ನು ಓದಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಹಾಲೆಲೂಯ. ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಬೇಕು. ಹಾಲೆಲೂಯ ಅಂತ ಪ್ರಾರ್ಥನೆ ಮಾಡ್ತಾನಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಪ್ರೇಯರ್. ಕೆಲವು ಸಮಯಗಳಲ್ಲಿ ಕೆಲವರಿಗೆ ಪ್ರೇಯರ್ ಮಾಡಿ ಅಂದರೆ ಪ್ರೇಯರೇ ಓಡೋದಿಲ್ಲ. ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಮೈಂಡೇ ಓಡೋದಿಲ್ಲ. ಅಪೊಸ್ತಲನಾದ ಪೌಲನು ಹೇಗೆಲ್ಲ ಪ್ರಾರ್ಥನೆ ಮಾಡ್ತಾನೆ. ದೇವರ ಮಕ್ಕಳು, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಬೇಕು. ದೇವರ ಪ್ರೀತಿಯ ಅನುಭವದಲ್ಲಿ ನಿಲ್ಲಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ. ಹಲ್ಲೆಲೂಯ. ಯೋಹಾನ 15:9. ಯೋಹಾನ 15:9 ಓದಿ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ಹಲ್ಲೆಲೂಯಾ. ಸ್ಟೇ ಇನ್ ದ ಲವ್ ಆಫ್ ಗಾಡ್. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನೀವೆಲ್ಲ ಓಡೋಗ್ತಾ ಇದ್ದೀರಿ. ಒಳ್ಳೆಯ ಹಣ್ಣು ತಂದಿದ್ದೀನಿ. ಈಗ ಯಾವ ಸೀಸನು? ಮಾವಿನಣ್ಣು. ಒಳ್ಳೆ ಮಾವಿನಣ್ಣು ತಂದಿದ್ದೇನೆ. ಓಡೋಗ್ತಾ ಇದ್ದೀರಿ ನೀವು ತಿನ್ನೋದು ಬಿಟ್ಬಿಟ್ಟು. ಒಳ್ಳೆ ಹಲಸಿನಣ್ಣು ತಂದಿದ್ದೀನಿ, ನೀವು ಓಡಿ ಹೋಗ್ತಾ ಇದ್ದೀರಿ ತಿನ್ನೋದು ಬಿಟ್ಬಿಟ್ಟು. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಸ್ಟೇ ಇನ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನೆಲೆಗೊಂಡು ನಿಂತು. ಅಪೊಸ್ತಲನಾದ ಪೌಲನು ಚೆನ್ನಾಗಿ ಹೇಳ್ತಾ ಇದ್ದಾನೆ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಬೇಕಂತೆ. ನೆಲೆಗೊಂಡು ನಿಲ್ಲಬೇಕು. ಹಲ್ಲೆಲೂಯ. ತಾಬೋರ್ ಶಿಖರಕ್ಕೆ ಹೋದಾಗ ಅಪೊಸ್ತಲನಾದ ಪೇತ್ರನೊಂದು ಮಾತು ಹೇಳ್ತಾನೆ, ಯೇಸಪ್ಪ ನಾವು ಇಲ್ಲೇ ಇರೋದು ಒಳ್ಳೆಯದು. ಹಲ್ಲೆಲೂಯ. ನಾನು ನಿಮಗೊಂದು ಗುಡಾರ, ಮೋಶೆಗೊಂದು ಗುಡಾರ, ಎಲಿನಿಗೊಂದು ಗುಡಾರ ಹಾಕ್ಬಿಡ್ತೀನಿ, ನಾವು ಇಲ್ಲೇ ಇದ್ಬಿಡೋಣ. ತಮ್ಮ ಬಗ್ಗೆ ಕೂಡ ಮರ್ತು ಬಿಟ್ಟಿದ್ದಾನೆ. ನಮಗೂ ಒಂದು ಗುಡಾರ ಹಾಕ್ಕೊಳ್ತೀವಿ. ಪೇತ್ರ, ಯೋಹಾನ, ಯಾಕೋಬ 3 ಜನ ಹೋಗಿದ್ದಾರೆ. ಅವ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇಲ್ಲ. ನಿಮಗೊಂದು ಗುಡಾರ, ಮೋಶೆಗೊಂದು ಗುಡಾರ, ಎಲಿನಿಗೊಂದು ಗುಡಾರ ಹಾಕ್ಬಿಡ್ತೀವಿ, ನಾವು ಇಲ್ಲೇ ಇರೋದು ಒಳ್ಳೆಯದು. ಹಲ್ಲೆಲೂಯ. ಆ ಎಕ್ಸ್ಪೀರಿಯನ್ಸ್, ರುಚಿ ನೋಡಿದವರು ಇಲ್ಲೇ ಇರಬೇಕು. ಹಲ್ಲೆಲೂಯ. ಯಾರನ್ನ ನೀವು ಪ್ರೀತಿಸ್ತಾ ಇದ್ದೀರೋ ಅವ್ರ ಜೊತೆಲೇ ಇರಬೇಕು ಅಂತ ಆಸೆ. ಹಲ್ಲೆಲೂಯ. ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಈಗ ಬನ್ನಿ,
ಬೇಗ ಬನ್ನಿ, ಈಗ ಬನ್ನಿ. ನಮ್ಮ ಶಕಿನಾಗ ಹೇಳ್ತಿದ್ಲು ಸ್ಕೂಲ್ ಕರ್ಕೊಂಡು ಹೋಗುವಾಗ, ಸ್ಕೂಲ್ ತಗೊಂಡೋಗಿ ಗೇಟ್ ಹತ್ರ ಬಿಟ್ಟರೆ ಬೇಗ ಬನ್ನಿ ಅದು, ಆಯಿತು ಮಗಳೇ ಈಗ ಬನ್ನಿ, ಆಯಿತು ಮಗಳೇ ಬೇಗ ಬನ್ನಿ ಈಗ ಬನ್ನಿ, ಈ ಜೊತೆಲೇ ಇರಬೇಕು ಅಂತ ಆಸೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇದ್ದಾರೆ ಅಂದರೆ ನಮ್ಮ ಜೊತೆಲೇ ಇರಬೇಕಂತೆ, ನಾವು ಜೊತೆಲೇ ಇರಬೇಕಂತೆ. ನಾವು ಹೋದರೆ ಹೋಗ್ಬೇಡಪ್ಪ ಬಪ್ಪ ಅಂತ ಕರೀತಾ ಇದ್ದಾರೆ. ಪ್ರೀತಿಯಲ್ಲೇ ಇರಿ, ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಈ ಪ್ರೀತಿಯಲ್ಲಿ ನೀವು ನಿಲ್ರಿ. ಹಲ್ಲೆಲೂಯಾ, ದೇರ್ ಇಸ್ ಎ ಗ್ರೇಟ್ ಬ್ಲೆಸ್ಸಿಂಗ್. ಆ ಪ್ರೀತಿಯ ಒಂದು ಅಟ್ಮಾಸ್ಫಿಯರ್ನಲ್ಲಿರೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನೀವು ಯೂದನ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನಕ್ಕೆ ಬರಬೇಕು. ಯೂದ 1ನೇ ಅಧ್ಯಾಯ 21ನೇ ವಚನವನ್ನು ಓದಿ. ಹಲ್ಲೆಲೂಯಾ. ಯೂದ 1:21 ಒಂದೇ ಅಧ್ಯಾಯ ಇರೋದು, 21ನೇ ವಚನ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಪ್ರೀತಿ, ದೇವರ ಪ್ರೀತಿ ಕಡಿಮೆ ಆಗೋದಿಲ್ಲ ರೀ. ದೇವರ ಪ್ರೀತಿ ಯಾವಾಗಲೂ ಕಡಿಮೆ ಆಗೋದಿಲ್ಲ. ಕಡಿಮೆ ಆದರೆ ಅದು ಮನುಷ್ಯರ ಪ್ರೀತಿ. ತಂದೆ ತಾಯಿಗಳ ಪ್ರೀತಿ, ಹೆತ್ತ ಮಕ್ಕಳ ಪ್ರೀತಿ, ಬಂಧು ಬಳಗದವರ ಪ್ರೀತಿ, ಅದೆಲ್ಲ ಒಂದು ಲಿಮಿಟೆಡ್, ಸ್ವಲ್ಪ ಕಾಲ ಇರ್ತದೆ, ಆಮೇಲೆ ಅದು ಇಲ್ಲದೆ ಹೋಗ್ಬಿಡ್ತದೆ, ಅಡ್ರೆಸ್ ಇಲ್ದಂಗೆ ಹೋಗ್ಬಿಡ್ತದೆ. ಆದರೆ ದೇವರ ಪ್ರೀತಿ ಬಿದ್ದು ಹೋಗೋದಿಲ್ಲ. ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಅಂತ ಹೇಳಿ ದೇವರು ನಮಗೆ ವಾಕ್ಯದಲ್ಲಿ ತಿಳಿಸಿದ್ದಾನೆ. ಹಲ್ಲೆಲೂಯಾ. ಸೊ ದೇವರ ಪ್ರೀತಿಯಲ್ಲಿ ಯಾವ ಚೇಂಜು ಇಲ್ಲ, ಅನ್ಚೇಂಜಿಂಗ್ ಲವ್. ಆತನ ಪ್ರೀತಿಯಲ್ಲಿ ಯಾವ ಬದಲಾವಣೆ ಇಲ್ಲ. ಆದರೆ ನಾವು ಪ್ರೀತಿಯಲ್ಲಿರಬೇಕು. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಕೆಲವರು ಈ ರೀತಿಯಾಗಿ ದೇವ್ರು ನನ್ನ ಮರ್ತು ಬಿಟ್ಟಿದ್ದಾರೆ, ದೇವ್ರು ನನ್ನ ಕೈ ಬಿಟ್ಟುಬಿಟ್ಟಿದ್ದಾರೆ, ದೇವರ ಪ್ರೀತಿ ನನ್ನ ಮೇಲೆ ಕಡಿಮೆ ಆಗಿಬಿಟ್ಟಿದೆ ಅಂತ ನೆನೆಸ್ತಾರೆ. ದೇವರ ಪ್ರೀತಿ ಕಡಿಮೆ ಆಗಿಲ್ಲ, ನೀವು ದೂರ ಹೋಗ್ಬಿಟ್ಟಿದ್ದೀರಿ. ನೋಡಿ, ನಮಗೆ ಮೊಬೈಲ್ ಫೋನ್ಲಿ ಮಾತಾಡಲಿಕ್ಕಾಗಿ ಅಲ್ಲಲ್ಲಿ ಟೆಲಿಫೋನ್ ಟವರ್ಸ್ ಹಾಕಿದ್ದಾರೆ. ಒಂದೊಂದು ಟವರ್ಗೂ ಒಂದು ನಿರ್ದಿಷ್ಟ ರೇಂಜ್ ಇರ್ತದೆ. ಆ ಟೆಲಿಫೋನ್ ಟವರ್ ನೆಟ್ವರ್ಕ್ ರೇಂಜಿಂದ ನಾವು ಹೊರಗಡೆ ಹೋದಾಗ ಸ್ವಲ್ಪ ನೆಟ್ವರ್ಕ್ ಕಡಿಮೆ ಆಗ್ತದೆ. ನಿಮ್ಮ ಫೋನಲ್ಲೇ ಗೊತ್ತಾಗುತ್ತೆ, 1 ಪಾಯಿಂಟ್ 2 ಪಾಯಿಂಟ್ ಇದೆ. ಕೆಲವು ಸಮಯ ಹೇಳ್ತಾರೆ, ನಾನು ನಾಟ್ ರೀಚಬಲ್ ಪ್ಲೇಸ್ನಲ್ಲಿದ್ದೀನಿ, ಒಂದೇ ಒಂದು ಪಾಯಿಂಟ್ ಇದೆ, ಆಮೇಲೆ ನೆಟ್ವರ್ಕ್ ಏರಿಯಾಗೆ ಬಂದ ಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತೀರಿ. ಆಗ ನಿಮಗೆ ಗೊತ್ತು, ನೆಟ್ವರ್ಕಿಂದ ಹೊರಗಡೆ ಹೋದರೆ ನೀವು ಕಮ್ಯುನಿಕೇಟ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ದೇವರ ಪ್ರೀತಿಯ ಅಟ್ಮಾಸ್ಫಿಯರ್ ಏನಿದೆ ಅದನ್ನು ಬಿಟ್ಟು ನೀವು ಹೊರಗೋದ್ರೆ ದೇವರ ಪ್ರೀತಿಯನ್ನು ರುಚಿ ನೋಡೋಕ್ಕಾಗಲ್ಲ. ಆಮೇಲೆ ದೇವ್ರ ಮೇಲೆ ದೂರ ಹೇಳೋದು, ದೇವ್ರು ನನ್ನ ಮರ್ತು ಬಿಟ್ಟಿದ್ದಾನೆ, ದೇವ್ರು ನನ್ನ ಕೈ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳಿ. ಅರ್ಥ ಮಾಡ್ಕೊಳ್ರಿ, ದೇವರ ಪ್ರೀತಿಯಲ್ಲಿ ಯಾವ ಬದಲಾವಣೆ ಇಲ್ಲ. ಆತನು ನಿಮ್ಮನ್ನು ಹೇರಳವಾಗಿ ಪ್ರೀತಿಸ್ತಾ ಇದ್ದಾನೆ. ಆತನ ಪ್ರೀತಿ ಅಪಾರವಾದದ್ದು. ನೆಕ್ಸ್ಟ್ ಲೈನ್ ಹೇಳ್ತದೆ, ಅದರ ಆಳ, ಅಗಲ, ಉದ್ದ, ಎತ್ತರ ಬಹಳ ಇದೆ. ಆದರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾವು ಆ ಪ್ರೀತಿಯಲ್ಲಿ ಇರದೆ, ಪ್ರೀತಿ ಅಟ್ಮಾಸ್ಫಿಯರ್ನಲ್ಲಿ ಇಲ್ಲದೆ ನಾವು ಹೊರಗಡೆ ಹೋಗ್ಬಿಡ್ತೀವಿ. ಅದಕ್ಕೆ ಯೂದನ ಪತ್ರಿಕೆ ಹೇಳ್ತದೆ, ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಹೊರಗಡೆ ಹೋಗೋದು ಹಾಗೆ ಒಂದು ಫೆನ್ಸ್ ಹಾಕಿ, ಒಂದು ಬೇಲಿ ಹಾಕಿ ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಅಲ್ಲೆಲ್ಲ ದೇವರ ಪ್ರೀತಿ ಅಟ್ಮಾಸ್ಫಿಯರ್ನಲ್ಲಿ ದೇವರ ಪ್ರೀತಿಯನ್ನು ಎಂಜಾಯ್ ಮಾಡುವಂಥ ಒಂದು ದೇವರ ಪ್ರೀತಿಯ ನೆಟ್ವರ್ಕ್ನ ನೀವು ಸವಿಯುವಂತಹ ಒಂದು ಅಟ್ಮಾಸ್ಫಿಯರ್ನ ನೀವು ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ನಂಬ್ತೀನಿ ನಿಮಗೂ ಆಸೆ ಇದೆ, ಯಾವಾಗಲೂ ದೇವರ ಪ್ರೀತಿಯನ್ನು ಎಂಜಾಯ್ ಮಾಡಬೇಕು. ದೇವರ ಪ್ರೀತಿಯ ಒಂದು ಅಟ್ಮಾಸ್ಫಿಯರ್ನಲ್ಲಿ ಮಾತ್ರವೇ ನಮಗೆ ದೇವರ ಎಲ್ಲ ಸಪ್ಲೈ ಇರ್ತದೆ. ಹಲ್ಲೆಲೂಯಾ. ಈಗ ಹೇಗೆ ನೆಟ್ವರ್ಕಿಂದ ಹೊರಗೆ ಹೋಗ್ಬಿಟ್ರೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ವೋ, ಹೊಂದ್ಕೊಳ್ಳೋಕ್ಕಾಗಲ್ವೋ, ಅವರಿಂದ ಯಾವ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕಾಗಲ್ವೋ, ಅದೇ ರೀತಿ ದೇವರ ಪ್ರೀತಿಯ ಅಟ್ಮಾಸ್ಫಿಯರ್ನಿಂದ ನಾವು ಹೊರಗೆ ಹೋಗಿಬಿಟ್ರೆ ನಾವು ದೇವರ ಆಲೋಚನೆ ಸಿಗಲ್ಲ, ದೇವರ ಮಾರ್ಗದರ್ಶನ ಸಿಗಲ್ಲ, ದೇವರ ಅನುಗ್ರಹ ಸಿಗಲ್ಲ. ನಾಟ್ ರೀಚಬಲ್. ದೇವ್ರು ಕೊಡಬೇಕು ಅಂತ ಇರ್ತಾರೆ, ದೇವ್ರು ಕೊಡಲಿಕ್ಕೆ ನಿಮಗೆ ಕರೀತಾರೆ, ನೀವು ನಾಟ್ ರೀಚಬಲ್ನಲ್ಲಿ ಇರ್ತೀರಿ. ಹೋಗಿರೋದು ನೀವಾ ದೇವರ?
ಟವರ್ ಓಡೋಗುತ್ತೆ ಬೇರೆ ಕಡೆ? ಟವರ್ ಓಡೋಗೋದಿಲ್ಲ. ಟವರ್ ಅದೇ ಜಾಗದಲ್ಲಿ ಇರ್ತದೆ. ನೀವು ದೂರ ಹೋಗ್ಬಿಡ್ತೀರಿ. ದೇವ್ರೇನಾದ್ರು ಕೊಡಬೇಕಂತಂದರೆ ಯು ಆರ್ ಇನ್ ದ ನಾಟ್ ರೀಚಬಲ್ ಏರಿಯಾ. ದೇವ್ರು ನಿಮ್ಗೇನಾದರೂ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಯು ಆರ್ ಇನ್ ದ ನಾಟ್ ರೀಚಬಲ್ ಏರಿಯಾ. ಅದಕ್ಕೆ ಪೌಲ್ನ ಹೇಳ್ತಾ ಇದ್ದು, ನೆಲೆಗೊಂಡಿರ್ರಿ, ಬಿ ವಿದಿನ್ ದ ಲವಿಂಗ್ ನೆಟ್ವರ್ಕ್ ಆಫ್ ಜೀಸಸ್. ಹಲ್ಲೆಲೂಯಾ. ಗಾಡ್ಸ್ ಲವ್, ದೇವರ ಪ್ರೀತಿಯ ನೆಟ್ವರ್ಕ್ ಒಳಗಿರ್ರಿ. ಯು ವಿಲ್ ಹ್ಯಾವ್ ಆಲ್ ದ ಸಪ್ಲೈ. ಹಲ್ಲೆಲೂಯಾ. ಮುಂಜಾನೆ ತಿಂಡಿ ಸಪ್ಲೈ, ಮಧ್ಯಾಹ್ನ ಊಟ ಸಪ್ಲೈ, ರಾತ್ರಿ ಊಟ ಸಪ್ಲೈ, ಆರೋಗ್ಯ ಸಪ್ಲೈ, ಡಬ್ಬು ಸಪ್ಲೈ. ಹಲ್ಲೆಲೂಯಾ. ಓನ್ಲಿ ಬಿ ಇನ್ ಹಿಸ್ ನೆಟ್ವರ್ಕ್, ವಿದಿನ್ ಹಿಸ್ ನೆಟ್ವರ್ಕ್. ಆತನ ನೆಟ್ವರ್ಕ್ ಒಳಗೆ ನಾವಿದ್ದು ನಾವು ಹೊಂದ್ಕೊಳ್ಬೇಕು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ನೆಟ್ವರ್ಕ್ ಒಳಗೆ ನಾವು ಇರಬೇಕಾದ್ರೆ ನಾವು ಏನು ಮಾಡಬೇಕು? ಎಲ್ರಿಗೂ ಆಸೆ ಈಗ ನೆಟ್ವರ್ಕ್ ಒಳಗೇ ನಾವು ಇರಬೇಕು ಅಂತ ಹೇಳಿ. ಆತನ ನೆಟ್ವರ್ಕ್ ಒಳಗೇ ನಾವು ಇರಬೇಕಾದ್ರೆ ನಾವೇನು ಮಾಡಬೇಕು? ದೇವ್ರ ವಾಕ್ಯ ಏನು ಹೇಳ್ತದೆ? ದೇವ್ರ ವಾಕ್ಯದಲ್ಲಿ ಯೋಹಾನನ ಸುವಾರ್ತೆ ಅದೇ 15ನೇ ಅಧ್ಯಾಯದಲ್ಲಿ 10ನೇ ವಚನ ಹೇಳ್ತದೆ. ಯೋಹಾನ 15:10. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಸ್ಪಷ್ಟವಾಗಿದೆ. ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ ಅಗತ್ಯನೇ ಇಲ್ಲ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರಲಿಕ್ಕೆ ಸಾಧ್ಯ. ಆತನ ಆಜ್ಞೆಯನ್ನು ಕೈಗೊಂಡು ನಡೀಲಿಲ್ಲ ಅಂದರೆ ಆತನ ಪ್ರೀತಿಯಲ್ಲಿ ಇಲ್ಲ, ನಾವು ದೂರ ಹೋಗ್ಬಿಟ್ಟಿದ್ದೀವಿ ಅಂತ ಅರ್ಥ. ಪ್ರೀತಿಯ ಅಟ್ಮಾಸ್ಫಿಯರ್, ದೇವರ ಪ್ರೀತಿಯನ್ನು ಎಂಜಾಯ್ ಮಾಡಲಿಕ್ಕೆ ಒಂದು ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿದ್ರೆ ಅದು ಆತನ ಆಜ್ಞೆಯನ್ನು ಕೈಗೊಂಡು ನಡೆಯುವಂಥ ಅಟ್ಮಾಸ್ಫಿಯರ್. ಯಾರ ಜೀವಿತದಲ್ಲಿ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತಹ ಒಂದು ಸಮರ್ಪಣೆ ಇದೆ, ಜೀವಿತ ಇದೆ, ಅವರು ದೇವರ ಪ್ರೀತಿಯನ್ನು ಎಂಜಾಯ್ ಮಾಡುವಂಥ ಅಟ್ಮಾಸ್ಫಿಯರ್ ಒಳಗೆ ಇದ್ದಾರೆ. ಪ್ರತಿಯೊಂದು ದಿನವೂ ನಿನ್ನ ಸ್ವರ ಕೇಳಿ ಅದರಂತೆ ನಡೆಯುವೆನು. ಹೌದು ಡ್ಯಾಡಿ. ಪ್ರತಿಯೊಂದು ದಿನವೂ ನಿನ್ನ ಸ್ವರ ಕೇಳಿ ಅದರಂತೆ ನಡೆಯುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೇನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೇನು. ಕರ್ತನೇ ನಿನ್ ಪಾದ ಶರಣನಾದೆ. ಡ್ಯಾಡಿ, ದಾಸನು ನಾನಯ್ಯ. ಹಲ್ಲೆಲೂಯಾ. ಪ್ರತಿಯೊಂದು ದಿನವೂ ನೋಡಿ ಆತನ ಒಂದು ಪ್ರೀತಿಯನ್ನು ಸವಿಯುವಂತಹ ಒಂದು ಅಟ್ಮಾಸ್ಫಿಯರ್ ಏನಾದರೂ ಇದೆ ಅಂತ ಹೇಳಿದ್ರೆ ಆತನ ಆಜ್ಞೆಯನ್ನು ಕೈಗೊಂಡು ನಡೆಯುವ ಒಂದು ಜೀವಿತ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನಿಂದ ಕಂಟಿನ್ಯೂಯಸ್ ಸಪ್ಲೈ ಯಾರಿಗಿದೆ? ಆತನ ಕಂಟಿನ್ಯೂಸ್ ಪ್ರೀತಿಯ ಮೇಲೆ ಏನು ಹೇಳಿ ಕೊಡೋದು. ಗಿವಿಂಗ್ ಈಸ್ ದ ನಂಬರ್ 1 ಕ್ಯಾರೆಕ್ಟರ್ ಆಫ್ ಲವ್. ಪ್ರೀತಿಯ ಮೊದಲನೇ ಒಂದು ಗುರುತೇ ಕೊಡುವುದು. ಹಲ್ಲೆಲೂಯಾ. ಆಗ ದೇವರು ನಮಗೆ ಕೊಡುವುದನ್ನು ಸ್ವೀಕಾರ ಮಾಡುವ ಆ ಪ್ರೀತಿಯ ಅಟ್ಮಾಸ್ಫಿಯರ್ ಎಲ್ಲಿದೆ ಅಂತ ಹೇಳಿದರೆ, ಎಲ್ಲಿ ವಾಕ್ಯವನ್ನು ಕೈಗೊಂಡು ನಡೆಯುವಂತಹ ಅಟ್ಮಾಸ್ಫಿಯರ್ ಇದೆಯೋ ಅಲ್ಲಿದೆ. ನೀವು 1ನೇ ಕೀರ್ತನೆಯಲ್ಲೇ ನೋಡ್ಬೋದು. 1ನೇ ಕೀರ್ತನೆ 2ನೇ ವಚನದಲ್ಲಿ ಹೇಳ್ತಾನೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು. ಯಾಕಂದ್ರೆ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅವನಿಗೆ ವಾಟರ್ ಸಪ್ಲೈಗೆ ಯಾವ ಕೊರತೆಯೂ ಇಲ್ಲ. ಯಾಕಂದರೆ ಪ್ರೀತಿಯ ಸಪ್ಲೈ, ಸಂಪೂರ್ಣ ಸಪ್ಲೈ ಇದೆ ಅಲ್ಲಿ. ಹಲ್ಲೆಲೂಯಾ. ನೀರಿನ ಕಾಲುವೆ
ಬಳಿಯಲ್ಲಿರುವಂಥ ಮರಕ್ಕೆ ಏನಾದರೂ ಕೊರತೆ ಇರ್ತದಾ? ನೀರಿನ ಕೊರತೆ ಇರ್ತದಾ? ಯಾವ ಕೊರತೆ ಇರುವುದಿಲ್ಲ. ಯಾರಾದರೂ ಇವತ್ತು ದೇವರ ವಾಕ್ಯವನ್ನು ಕೈಗೊಂಡು ನಡೀಲಿಕ್ಕೆ ತೀರ್ಮಾನ ಮಾಡಿದ್ರೆ ನೀವು ಪ್ರೀತಿಯ ಅಟ್ಮಾಸ್ಫಿಯರ್ನಲ್ಲಿದ್ದೀರಿ, ನೀವು ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀರಿ. ನಿಮಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಮೇಲಿಗೂ ಕಡಿಮೆ ಇಲ್ಲ. ನಿಮಗೆ ಯಾವ ಕೊರತೆಯೂ ಸಹ ಇರುವುದಿಲ್ಲ. ಎಂಥ ಬರಗಾಲದಲ್ಲೂ ಸಹ ನಿಮ್ಮ ಎಲೆ ಉದುರಿ ಹೋಗೋದಿಲ್ವಂತೆ. ಆ ವಾಕ್ಯ ಏನು ಹೇಳ್ತದೆ? ಎಲೆ ಬಾಡುವುದೇ ಇಲ್ಲ ಅಂತಿದೆ. ಏನಂತಿದೆ? ಅದರ ಎಲೆ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಎಲೆ ಬಾಡುವುದೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಜೀವಿತ ಯಾವ ಕಾರಣಕ್ಕೂ ಕುಗ್ಗಿ ಹೋಗೋದಿಲ್ಲ. ವಾಕ್ಯವನ್ನು ಕೈಗೊಂಡು, ಈ ವಾಕ್ಯವನ್ನು ಕೈಗೊಂಡು ನಡೀಲಿಕ್ಕೆ ತೀರ್ಮಾನ ಮಾಡಿರಿ, ಯಾವ ಕಾರಣಕ್ಕೂ ನೀವು ಕುಗ್ಗಿ ಹೋಗೋದಿಲ್ಲ. ಯಾಕಂದರೆ ನಿಮಗೇನಾದರೂ ಅಗತ್ಯ ಅನ್ನುವಾಗ ಪರಲೋಕದಿಂದ ಸಪ್ಲೈ. ಯಾಕಂದರೆ ನಿಮ್ಮ ಮೇಲೆ ಪ್ರೀತಿ ಉಕ್ತಾ ಇದೆ. ನೀವು ಕಷ್ಟದಲ್ಲಿರೋದನ್ನ ನೋಡಿಕೊಂಡು ನಿಮ್ಮ ಪ್ರೀತಿಯ ಡ್ಯಾಡಿ ಸುಮ್ಮನೆ ಇದ್ಬಿಡ್ತಾರಾ? ಆ ಪ್ರೀತಿ ಏನು ಮಾಡ್ತದೆ? ಬಡ್ಕೊಳ್ತಾ ಇರ್ತದೆ. ಒಂದು ಕೆಲವು ಸಮಯಗಳಲ್ಲಿ ಈ ಕಾಡು ಪ್ರಾಣಿಗಳೆಲ್ಲ ವಿಷಯ ನೋಡುವಾಗ, ಈಗ ಒಂದು ಜಿಂಕೆ ಅಂತ ಇಟ್ಕೊಳ್ಳಿ, ಅಥವಾ ಎಮ್ಮೆ ಅಥವಾ ಯಾವುದೋ ಒಂದು ಪ್ರಾಣಿ ತನ್ನ ಮರಿಯನ್ನು ಯಾರಾದರೂ ತಗೊಂಡ್ಬಿಟ್ರೆ, ಬೇರೆ ಕ್ರೂರ ಮೃಗಗಳು, ಸಿಂಹ, ಹುಲಿ ತಗೊಂಡ್ಬಿಟ್ರೆ ಇದು ಎಷ್ಟು ಪರಿತಪಿಸ್ತದೆ. ತನಗೆ ಕೇಳಾದರೂ ಕೂಡ ಅಷ್ಟು ಚಿಂತೆ ಮಾಡೋದಿಲ್ಲ. ಕೋಳಿ ಮರಿ ಇರುವಂಥ ಮರಿಯನ್ನು ಇಟ್ಕೊಂಡಿರುವ ಕೋಳಿ ಬಳಿಯಲ್ಲಿ ಹೋಗಿ ಹಾರಿ ನಿಮ್ಮನ್ನು ಕುಟುಕುತ್ತೆ, ಸುಮ್ಮನೆ ಬಿಡೋದಿಲ್ಲ. ಯಾಕಂದರೆ ಆ ಮರಿಗಳ ಮೇಲಿರುವಂಥ ಪ್ರೀತಿ ಬಿಟ್ಟು ಸುಮ್ಮನೆ ಇರೋದಿಲ್ಲ. ಸೊ ದೇವರು ನಿಮ್ಮ ಮೇಲೆ ಇಟ್ಟುವಂಥ ಪ್ರೀತಿ ನಿಮಗೇನು ಕೇಡಾಗ್ಲಿಕ್ಕೆ ಬಿಡೋದಿಲ್ಲ. ನೀವು ಹೊಟ್ಟೆ ಹಸ್ಕೊಂಡಿರೋಕ್ಕೆ ಬಿಡೋದಿಲ್ಲ, ನೀವು ಕಷ್ಟದಲ್ಲಿರೋಕ್ಕೆ ಬಿಡೋದಿಲ್ಲ. ನಿಮಗೆ ಫುಲ್ ಸಪ್ಲೈ ಕೊಡ್ತಾನೆ, 100% ಸಪ್ಲೈ. ನಿಮ್ಮ ಎಲೆ ಬಾಡೋದಿಲ್ಲ. ನೀವು ತಕ್ಕ ಕಾಲದಲ್ಲಿ ಫಲ ಕೊಡ್ತೀರಿ, ಹಚ್ಚ ಹಸಿರಾಗಿರ್ತೀರಿ. ಹಲ್ಲೆಲೂಯಾ. ಹಚ್ಚ ಹಸಿರಾಗಿ ನೀವಿರ್ತೀರಿ, ಕಂಗೊಳಿಸಿ ಬಾಳ್ತೀರಿ. ದೇವರ ಪ್ರೀತಿ ಮಾತ್ರ ನಿಮಗೆ ಇದ್ಬಿಟ್ರೆ ನಿಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಆ ಪ್ರೀತಿ ಅಟ್ಮಾಸ್ಫಿಯರ್ನಲ್ಲಿ ನಮ್ಮನ್ನು ಇರಿಸ್ಕೊಳ್ಬೇಕಾದ್ರೆ ಈಸಿ ರಹಸ್ಯ ದೇವರ ವಾಕ್ಯವನ್ನು ಕೈಗೊಂಡು ನಡಿಬೇಕು. ಹಲ್ಲೆಲೂಯಾ. ಯಾರು ಈ ವಾಕ್ಯವನ್ನು ಕೈಗೊಂಡು ನಡೀಲಿಕ್ಕೆ ತೀರ್ಮಾನ ಮಾಡ್ತಾರೋ ಅವರು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುವವರು, ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವವರು. ಹಲ್ಲೆಲೂಯಾ. ಇವತ್ತು ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ, ಇರೋದು ಒಂದೇ ಒಂದು ಜೀವಿತ, ನಿನ್ನ ವಾಕ್ಯಾನುಸಾರವಾಗಿ ಜೀವಿಸಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನನ್ನೊಂದಿಗಿರುವಂಥ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ಹಲ್ಲೆಲೂಯಾ. ವಾಕ್ಯಾನುಸಾರವಾಗಿ ಜೀವಿಸಿ ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಹಲ್ಲೆಲೂಯಾ. ವಾಕ್ಯಾನುಸಾರವಾಗಿ ಜೀವಿಸಿ ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಬೇಕಪ್ಪ. ಥ್ಯಾಂಕ್ ಯು. ವಾಕ್ಯಾನುಸಾರವಾಗಿ ನಾನು ಜೀವಿಸಲಿಲ್ಲ ಅಂದರೆ ನಿನ್ನ ಪ್ರೀತಿ ಅಟ್ಮಾಸ್ಫಿಯರ್ನಿಂದ ನಾನು ಹೊರಗಡೆ ಹೋದವನು. ನಿನ್ನ ಅನುಗ್ರಹವನ್ನು ನಾನು ಸವಿಯೋಕ್ಕಾಗಲ್ಲ. ನೀನು ಕೊಡ್ತೀನಿ ಅಂದರೂ ನಾನು ಅದನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯತೆ ಇರೋದಿಲ್ಲ. ಜೀಸಸ್, ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಬೇಕಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಹಲ್ಲೆಲೂಯಾ. ಎಸಪ್ಪ, ನೀವು ಹೇಳಿದ್ರಿ, ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಅಂತ ಹೇಳಿದ್ರಿ. ಹೌದು, ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಹಲ್ಲೆಲೂಯಾ. ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಂದು ದಿನವೂ ಎವ್ರಿ ಡೇ ನಿನ್ನ ಲವ್ವಿಂಗ್ ಅಟ್ಮಾಸ್ಫಿಯರ್ನಲ್ಲೇ ಇರಬೇಕು. ಇದನ್ನು ಬಿಟ್ಟು ಹೊರಗೆ ಹೋಗಬಾರ್ದಪ್ಪ. ಈ ಅಟ್ಮಾಸ್ಫಿಯರ್ನಿಂದ ಹೊರಗೆ ನಾವು ಹೋಗಬಾರ್ದು. ಪ್ರೀತಿಯ ಅಟ್ಮಾಸ್ಫಿಯರ್ನಿಂದ ನಾವು ಹೊರಗೆ ಹೋಗಬಾರ್ದು. ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಬೇಕು. ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಬೇಕಪ್ಪ. ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಹೌದಪ್ಪ, ನಿಮ್ಮ ಪ್ರೀತಿ ಹೇರಳವಾಗಿದೆ. ಆದರೆ ನಾವು ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀವಿ ಅಂತಂದರೆ ಏನರ್ಥ? ಕರ್ತನೇ, ನಿನ್ನ ವಾಕ್ಯ ಹೇಳ್ತದೆ, ವಾಕ್ಯವನ್ನು ಕೈಗೊಂಡು ನಡೀರಿ, ಆಟೋಮ್ಯಾಟಿಕ್ ಮಿಕ್ಕಿದೆಲ್ಲ ಪ್ರೀತಿಯ ಅನುಗ್ರಹ ನಿಮಗೆ ಸಿಗ್ತದೆ. ಹಲ್ಲೆಲೂಯಾ. ಪ್ರೀತಿಯಲ್ಲಿ ನೆಲೆಗೊಂಡಿದ್ದು, ಪ್ರೀತಿಯಿಂದ ಬರುವ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದು, ನಿನ್ನ ಪ್ರೀತಿಯಲ್ಲಿ ನಾವು ನಮ್ಮನ್ನು ಖಾತರಿಪಡಿಸ್ಕೊಳ್ಳಿಕ್ಕೆ ಸಹಾಯ ನೀಡು.
ವಾಕ್ಯವನ್ನು ಕೈಗೊಂಡು ನಡೆಯುವಾಗ ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ಖಾತರಿಪಡಿಸಿಕೊಳ್ತೇವೆ. ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಾಗ ಕರ್ತನೇ ನಮಗೆ ಎಲ್ಲ ಅನುಗ್ರಹವೂ ಸಿಗ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಲಿಕ್ಕೆ ಸಹಾಯ ನೀಡು. ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದು ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳಲಿಕ್ಕೆ ಸಹಾಯ ನೀಡು. ಯಾರು ವಾಕ್ಯದಲ್ಲಿ ನೆಲೆಗೊಂಡಿದ್ದಾರೋ, ಯಾರು ವಾಕ್ಯವನ್ನು ಕೈಗೊಂಡು ನಡೀತಾರೋ, ಯಾರು ವಾಕ್ಯವನ್ನು ಕೈಗೊಂಡು ನಡೀತಾರೋ, ವಾಕ್ಯಾನುಸಾರವಾಗಿ ಜೀವಿಸಲಿಕ್ಕೆ ತೀರ್ಮಾನಿಸ್ತಾರೋ ಅವರು ಪ್ರೀತಿಯಲ್ಲಿ ನೆಲೆಗೊಂಡಿರುವವರು. ನಮ್ಮೊಬ್ಬೊಬ್ಬರ ಜೀವಿತ ಆ ರೀತಿಯಾಗಿರಲಿ, ಪ್ರೀತಿಯಲ್ಲಿ ನೆಲೆಗೊಂಡಿರಲಿ. ಹೌದಪ್ಪ, ನಾವು ಬರೀ ನಾಮಧೇಯ ಕ್ರೈಸ್ತರಾಗಿರೋದು ಬೇಡಪ್ಪ. ಥ್ಯಾಂಕ್ ಯು ಜೀಸಸ್. ನಾವು ಬರೀ ಭಾನುವಾರ ಚರ್ಚಿಗೆ ಬಂದು ಹೋಗುವವರಾಗಿ ಇರೋದು ಬೇಡಪ್ಪ. ಇರೋದು ಒಂದೇ ಒಂದು ಜೀವಿತ, ಈ ವಾಕ್ಯವನ್ನು ಅನುಸರಿಸಿ ನಡೀಬೇಕಪ್ಪ. ಹಲ್ಲೆಲೂಯಾ. ನಾನು ಹೇಳುವ ಈ ವಾಕ್ಯಗಳನ್ನು, ಈ ಮಾತುಗಳನ್ನು ಕೈಗೊಂಡು ನಡೆಯುವವನು ತನ್ನ ಮನೆಯನ್ನು ಬಂಡೆ ಮೇಲೆ ಕಟ್ಟಿಕೊಂಡ ಬುದ್ಧಿವಂತನಿಗೆ ಹೋಲಿಕೆ ಆಗಿದ್ದಾನೆ ಅಂತ ಹೇಳಿ ನೀವು ಹೇಳಿದ್ರಲ್ಲ. ಈ ವಾಕ್ಯವನ್ನು ಕೈಗೊಂಡು ನಡಿಬೇಕಪ್ಪ. ಜೀವನ ಅಂತ ಒಂದೇ ಒಂದು ಇರೋದು ಈ ಲೋಕದಲ್ಲಿ ನಮಗೆ. ಅದನ್ನು ಈ ವಾಕ್ಯಾನುಸಾರವಾಗಿ ಜೀವಿಸಿ ಆಶೀರ್ವಾದದಲ್ಲಿ ಮುಕ್ತಾಯಗೊಳಿಸಲಿಕ್ಕೆ ನಮಗೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ವಾಕ್ಯಕ್ಕೆ ನಾವು ಒಡಂಬಟ್ಟು ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡು. ವಾಕ್ಯವನ್ನು ಅನುಸರಿಸಿ ನಡೀಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸು. ನಮ್ಮ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲ ದೇವ ಜನರನ್ನು ವಾಕ್ಯವನ್ನು ಕೈಗೊಂಡು ನಡೀಲಿಕ್ಕೆ ಉತ್ತೇಜನ ಪಡಿಸು ಸ್ವಾಮಿ. ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಲಿಕ್ಕೆ ಸಹಾಯ ನೀಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ಯೇಸುವಿನ ನಾಮದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು ಸ್ವಾಮಿ. ಈ ದಿನ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯದ ದಿನ ಅಂತ ಘೋಷಿಸುತ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡುತ್ತೇವೆ. ನೀವು ಹಾಗೆಯೇ ಕಾದು ನಡೆಸಪ್ಪ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.